ಇದು ಯಾವ್ದಪ್ಪ ಸಂಧಿ? ನಾನು ಸಣ್ಣಕ್ಕಿರೋನ್ಗೆ ಸರಿ, ಇನ್ ದಪ್ಪಕ್ಕಿರೋ ಆಗ್ಬಿಟ್ಟಿರ ನಿಜ ಬರಕ್ಕಾಗ್ತಾ ಇರ್ಲಿಲ್ಲ. ನಾನು ಹುಟ್ಟಿ ಬೆಳ್ದಿರೋದು ಇಲ್ಲೇ 42 ವರ್ಷ ಆಗ್ತಾ ಇದೆ. ಇದೇ ಮನೆ, ಇಲ್ಲಿ ಸ್ನಾನ ಮಾಡ್ತೀನೋ, ಇಲ್ಲಿ ಊಟ ಮಾಡ್ತೀನೋ. ಜೋರ್ ಮಳೆ ಬಂದ್ರೆ ಒಳಗಡೆ ನೀರ್ ಬರುತ್ತೆ. ಬಾಡಿಗೆ ಕಟ್ಬೇಕಾ ಇಲ್ಲಿ ನೀವು? ಆಮಾಪ. ಎಷ್ಟು ಕಟ್ಬೇಕು? ಜೀವನ ಎಲ್ಲ ಹೆಂಗಿದೆ ಅಂತ ನಮ್ ಜೀವನ ಯಾರು ಸಪೋರ್ಟ್ ನಮ್ಗೆ ಯಾರು ಮಾಡೋದಿಲ್ಲ. ಇದೇ ವಾಶ್ರೂಮು. ಅಯ್ಯಯ್ಯೋ, ಫುಲ್ ಬ್ಲಾಕ್. ಫುಲ್ ಏರಿಯಾನೇ ವಿಜಯ್ ಫ್ಯಾನ್ಸಾ? ಫುಲ್ ಏರಿಯಾ ಇದೆ ವಿಜಯ್ ಫ್ಯಾನ್ಸ್. ಅದಕ್ಕೆ ಎಂಟ್ರೆನ್ಸ್ ಅಲ್ಲಿ ಅದಿರೋದು. ಬಟ್ ನಾನು ಯಾರ್ ಫ್ಯಾನ್ ಹೇಳಿ? ನಮಸ್ಕಾರ ಬಾಸು. ಏನಂದ್ರೆ ನಮ್ಮ ಮಿಡಲ್ ಕ್ಲಾಸ್ ಜೀವನನೇ ಎಷ್ಟು ಕಷ್ಟ ಅಂತ ಅಂದ್ಕೊಂಡಿರ್ತೀವಿ. ಆದರೆ ನಾನಿವತ್ತು ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗ್ತಿರೋ ಜಾಗದಲ್ಲಿ ಅವರ ಲೈಫ್ ಸ್ಟೈಲ್ನ ನೋಡಿದ್ರೆ ತುಂಬಾನೇ ಬೇಜಾರಾಗುತ್ತೆ. ಬಾಸು, ನಾವಿದ್ದೀವಿ ಬೆಂಗಳೂರಿನ ಬಿಗ್ಗೆಸ್ಟ್ ಸ್ಲಮ್. ಈ ಸ್ಲಮ್ ಯಾವ ರೀತಿ ಇರುತ್ತೆ, ಇಲ್ಲೆಲ್ಲ ಹೇಗೆ ಜೀವನ ಮಾಡ್ತಿದ್ದಾರೆ, ಎಷ್ಟು ಮನೆಗಳಿರ್ಬೋದು, ಎಷ್ಟು ಜನ ಇರ್ಬೋದು, ಏನು ಎತ್ತ ತಿಳಿಯೋಣ. ಇಲ್ಲಿ ನೀವು ನೋಡ್ಬೋದು, ಚಿಕ್ಕ ಚಿಕ್ಕ ಗ್ಯಾಪ್ಗಳಿದೆ, ಸಂಧಿ ಇದೆ, ಅಲ್ಲೇ ಅಕ್ಕಪಕ್ಕದಲ್ಲಿ ಮನೆಗಳಿದೆ. 300ಕ್ಕೂ ಹೆಚ್ಚು ಜನ ಇಲ್ಲಿ ವಾಸ ಮಾಡ್ತಾವ್ರಂತೆ. ಬೆಂಗಳೂರಲ್ಲಿ 600ಕ್ಕೂ ಹೆಚ್ಚು ಸ್ಲಮ್ಗಳೈತೆ ಬಾಸು. ಆದರೆ ಒಂದು ಅರ್ಥ ಮಾಡ್ಕೋಬೇಕು ನಾವು, ತುಂಬ ಜನ ಇದೇ ಥರ ಜಾಗದಲ್ಲೇ ವಾಸ ಮಾಡ್ತಿದ್ದಾರೆ, ಲೈಫ್ನ ಲೀಡ್ ಮಾಡ್ತಿದ್ದಾರೆ. ಎಷ್ಟು ಕಷ್ಟ ಅಲ್ವಾ ಇವರ ಜೀವನ. ದೇವ್ರ ಹೆಸರು ಕರ್ಮಾರಿಯಮ್ಮನ, ಅಂಗಾಲೇಶ್ವರಿ, ಕಾಳಿಯಮ್ಮನ 3 ಇಟ್ಟಿದ್ದೀನಿ. ನಾನು ಹುಟ್ಟಿ ಬೆಳ್ದಿರೋದು ಇಲ್ಲೇ 42 ವರ್ಷ ಆಗ್ತಾ ಇದೆ. ನನಗೆ ಮನೆ ಇದೆ. ಜೋರ್ ಮಳೆ ಬಂದ್ರೆ ಒಳಗಡೆ ನೀರ್ ಬರುತ್ತೆ. ಏನ್ ಮಾಡುತ್ತೆ? ನಿಮ್ಮ ಹತ್ರ ಕ್ವಶನ್ ಕೇಳ್ಬೋದಾ? ಇಲ್ಲೆಲ್ಲ ಹೆಂಗಿದ್ದೀರಾ ನೀವು? ಮೀನ್ಸ್ ವಾಟರ್ ಸಪ್ಲೈ ಎಷ್ಟು ವರ್ಷದಿಂದ ಇದ್ದೀರಾ? 25 ಇಯರ್ಸ್ ಇಂದ. ಮತ್ತೆ ಇಲ್ಲೆಲ್ಲ ನಾನಿರೋದು ಅದೇ ನೀವಿರೋದೇನೆ. ಎಷ್ಟು ಜನ ಇದ್ದಾರೆ ಇಲ್ಲಿ? 300-400 ಜನ. ಮನೆಗಳು ಎಷ್ಟಿದೆ? 200 ಇದೆಯಾ? ಮೀನ್ಸ್ ಹೆಂಗ್ ಜೀವನ ಮಾಡ್ತಿದ್ದಾರೆ ಅಂತ ಇಲ್ಲಿ ಅಂತ? ಎಲಿಕಿದ್ರೆ ಅದುಲ್ಲು ನಿಜಮೋ ಎಲಿಕಿದ್ವಿ. ಎಷ್ಟು ವರ್ಷ ಇದ್ದೀರಾ ನೀವು? ನಾವು ಇಲ್ಲಿ ಒಂದು 50 ವರ್ಷ. ಮತ್ತೆ ಹೆಂಗೆ ಇಲ್ಲಿ ಜೀವನ ಎಲ್ಲ ಹೆಂಗ್ ನಡೆಸ್ತಾ ಇದ್ದೀರಾ? ಎಲ್ಲ ಕೂಲಿ ಕೆಲಸ ನಮ್ಮ ಮಾಡೋದು. ಎಲ್ಲ ಕೂಲಿ ಕೆಲಸ, ಕಾಂಕ್ರೀಟ್ ಕೆಲಸ, ಆಮೇಲೆ ಕೂಲಿ ಕೆಲಸ, ಪೈಂಟಿಂಗ್ ಕೆಲಸ ಏನಿದೆ ಎಲ್ಲ ಹೋಗ್ತಾ ಇದ್ದಾರೆ. ಆಮೇಲೆ BBMP ಕೆಲಸ, ಕಾರ್ಪೊರೇಷನ್, ಅದನ್ನು ಟೆಂಪರರಿನೇ ಹೋಗೋದು, ಏನು ಪರ್ಮನೆಂಟ್ ಇಲ್ಲ. ಯಾವುದು ಬಾಡಿಗೆ ಎಷ್ಟು ಇಲ್ಲಿಗೆಲ್ಲ? ಇದಕ್ಕೆ ಬಾಡಿಗೆ ಇಲ್ಲ, ಅವ್ರವ್ರು ಕಟ್ಕೊಂಡು ಹಂಗೆ ಇರೋದು. ಬಾಡಿಗೆಲ್ಲ ಬಿಡಲ್ಲ ಇಲ್ಲಿ. ಇಲ್ಲ, ಅವ್ರವ್ರದ್ದು ಮನೆಯೇ, ಬಾಡಿಗೆಲ್ಲ ಏನಿಲ್ಲ. ಎಷ್ಟು ಜನ ಇದ್ದಾರೆ ಇಲ್ಲಿ? ಆಲ್ಮೋಸ್ಟ್ ಎಷ್ಟು ಜನ ಇರ್ಬೋದು? ಎಲ್ಲ ಒಂದು 300 ಜನ ಇದ್ದಾರೆ. 300 ಮನೆ ಇದೆ, 290 ಮನೆ ಇದೆ. ಇಲ್ಲಿ ತುಂಬ ಜನ ಇದ್ದಾರೆ. ನೀರು, ಎಲ್ಲ ಕರೆಂಟ್ ಎಲ್ಲ ಈ ನೀರೆಲ್ಲ ಇದೆ. ಕರೆಂಟು, ಬೋರ್ವೆಲ್ ನೀರು ಹಾಕಿ ಕೊಟ್ಟಿದ್ದಾರೆ MLA ಅವರು. ಆಮೇಲೆ ಕೊಳ ನೀರು ಬರ್ತಾಯಿದೆ, ಕಾವೇರಿ ನೀರು. ಆಮೇಲೆ ಎಲ್ಲ ಪರವಾಗಿಲ್ಲ, ಏನಿಲ್ಲ ತೊಂದರೆ, ಏನೇ ತೊಂದರೆ ಇಲ್ಲ. ಇದು ಬಂದು ಆವಾಗ ಒಂದು 60-70 ವರ್ಷ ಮುಂಚೆ ಇದು ಬಂದು ಸುಮ್ಮನೆ ಇಡ್ತಿದ್ದು, ಅವ್ರವ್ರು ಗುಡ್ಸೆ ಹಾಕ್ಕೊಂಡು. ಆಮೇಲೆ ನಮ್ಮವರು ಎಲ್ಲರೂ ಸೇರಿ ಮನೆ ಕಟ್ಕೊಂಡು ಹಂಗೆ ಇರೋದು. ರೈಲ್ವೆ ಅದು ಅರ್ಧ ಇದೆ, ಗೌರ್ಮೆಂಟದ್ದು ಅರ್ಧ ಇದೆ. ಇವಾಗ ಇದು ರೈಲ್ವೆ ಅರ್ಧ ಎತ್ತಬೇಕಂತ ಹೇಳ್ತಾ ಇದ್ದಾರೆ. ಇವಾಗ ಗೌರ್ಮೆಂಟಲ್ಲಿ ಇರೋದು ಅರ್ಧ ಹಂಗೆ ಬಿಡ್ತಾರೆ. ಅದು ಹೆಂಗೆ ಅಂತ ಗೊತ್ತಿಲ್ಲ. ಅರ್ಧ ಹೋಗುತ್ತೆ ಅಂತಾರೆ, ಇಲ್ಲ ಫುಲ್ಲು ಹೋಗುತ್ತೆ ಅಂತಾರೆ. ಅದು ಹೆಂಗಂತ ಗೊತ್ತಿಲ್ಲ, ಇನ್ಮೇಲೆ ಗೊತ್ತಾಗ್ಬೋದು. ಅದೇ ನಾನು ಕೇಳಿದ್ದೀನಿ ರೈಲ್ವೆ ಅವ್ರ ಹತ್ರ, ನಿಮ್ಮದು ಇದು ತಗೊಂಡು ಬನ್ನಿ ಪೇಪರು, ನಾವು ನೋಡಿಬಿಟ್ಟು ನಾವು ಇಂಜಿನಿಯರ್ಗೆ ಕರೆಸ್ತೀನಿ, ನಾವು ನೋಡಿಬಿಟ್ಟು ರೈಲ್ವೆದು ಎಷ್ಟಿದೆ ಅಷ್ಟು ಕಟ್ ಮಾಡ್ಕೊಳ್ಳಿ, ಗೌರ್ಮೆಂಟಿದು ಎಷ್ಟಿದೆ ಅಷ್ಟು ಕಟ್ಕೊಳ್ಳಿ. ಅದೇ ಒಂದು ಸೈಡ್ ಕಟ್ಕೊಟ್ರೆ, ಬಿಲ್ಡಿಂಗ್ ಕಟ್ಕೊಟ್ರೆ ಅದು ಹಂಗೆ ಇದಾಗುತ್ತಲ್ಲ. ಇಲ್ಲಿ ಬಡವರೆಲ್ಲ ಇದ್ದಾರಲ್ಲ, ಅವ್ರಿಗೆ ಹೆಲ್ಪ್ ಆಗುತ್ತಲ್ಲ. ಅದೇ MLA ಹೇಳಿದ್ದಾರೆ, ನೋಡೋಣ. AC ಶ್ರೀನಿವಾಸ್ MLA. ನೀನು ಯಾಕೆ ಸ್ಕೂಲ್ಗೆ ಹೋಗಿಲ್ಲ? ನಿನ್ನ ಫ್ರೆಂಡ್ಸ್ ಎಲ್ಲ ಹೋದ್ರು? ನಿನ್ನ ಫ್ರೆಂಡ್ಸ್ ಎಲ್ಲ ಹೋಗೋದು ಸ್ಕೂಲ್ಗೆ. ನೀನು ಹೋಗಿಲ್ವಾ? ನಾನು ಹೋಗ್ತೀನಿ ಅಂಕಲ್. ಅಂಕಲ್ ಅಲ್ಲ, ಅಣ್ಣ. ಥ್ಯಾಂಕ್ ಯು ಚೋಲೆ. ಥ್ಯಾಂಕ್ ಯು ಚೋಲೆ. ಥ್ಯಾಂಕ್ ಯು ಚೋಲೆ. ನೋಡಿ, ಥ್ಯಾಂಕ್ ಯು. ಬಂದಿದ್ದಕ್ಕೆ ಬಂದಿಲ್ಲ.
ಅಲ್ಲಿಗೆ ಹೋಗ್ತೀವಿ ತಾನೆ. ಇಲ್ಲಿ ಎಷ್ಟು ಚಿಕ್ಕ ಚಿಕ್ಕ ಸಂಧಿ ಐತೆ ಅಂದರೆ ನಾವೇ ಒಂದು ಕನ್ಫ್ಯೂಸ್ ಆಗಿಬಿಡ್ತೀವಿ ಯಾವ ಸಂಧಿಲಿದ್ದೀವಿ ಅಂತ. ಡೋರ್ ನಂಬರ್ ಎಲ್ಲ ಕೊಟ್ಟವ್ರು 29, 30. ಅವಾಗಿಂದ ಅಂಕಲ್ ಅಂಕಲ್ ಅಂತಾನೆ ಅವನೇ. ಎಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಾದ್ರೂ ಸಹ ಇಂಥ ಕಂಜೆಸ್ಟೆಡ್ ಆಗಿ ಇರೋಕೆ ಸಾಧ್ಯವಿಲ್ಲ. ಆದರೆ ಇಲ್ಲಿ ಇವರೆಲ್ಲ ಈ ಜಾಗದಲ್ಲೇ ವಾಸ ಮಾಡ್ತಿದ್ದಾರೆ ನೋಡಿ, ಎಂಥ ಗ್ರೇಟ್ ಅಲ್ವಾ. ಮಲ್ಕೊಂಡವ್ರೆ, ಡಿಸ್ಟರ್ಬ್ ಮಾಡೋದು ಬೇಡ. ಸೊ ಇಲ್ಲಿ ನೋಡ್ಬೋದು ನೀವು ನೀರನ್ನ ತುಂಬ ಪಾತ್ರೆಗಳಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ವಾಟರ್ ಸಪ್ಲೈ ಡೈಲಿ ಬರಲ್ಲ, ವೀಕ್ಲಿ ಒನ್ಸ್ ಅಂತೆ. ಸೊ ಹಾಗಾಗಿ ಇಷ್ಟೊಂದು ಪಾತ್ರೆಗಳಲ್ಲಿ ಇವರು ನೀರನ್ನ ಸ್ಟೋರ್ ಮಾಡ್ಕೊಂಡಿರೋದು. ಮನೆ ಎಲ್ಲ ಫುಲ್ ಡೆಮಾಲಿಷ್ ಆಗ್ಬಿಟ್ಟೈತಿಲ್ಲ. ಅಣ್ಣ ಮತ್ತೆ ಕ್ವಶನ್ ಕೇಳ್ಬೋದಾ? ಜಾಗ ಇದೆಯಾ? ಅಂದಂಗೆ ಈ ಥರ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡೋದು ಸ್ವಲ್ಪ ಕಷ್ಟನೇ. ಯಾಕಂದರೆ ಜನರ ಹತ್ರ ಕ್ವಶನ್ ಕೇಳಬೇಕಾದ್ರೆ ಸ್ವಲ್ಪ ಜನ ಸಪೋರ್ಟ್ ಮಾಡ್ತಾರೆ, ಇನ್ನೂ ಸ್ವಲ್ಪ ಜನ ಈ ಥರ ಸಪೋರ್ಟ್ ಮಾಡಲ್ಲ. ಸ್ವಲ್ಪ ಕಷ್ಟ ಇದೆ, ಈಸಿ ಏನಲ್ಲ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಸೊ ಇದೇ ರೀತಿ ಇವರು ಡೈಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ಅಂತೆ. ಯಾಕಂದರೆ ಜಾಗ ಇಲ್ದಿರೋ ಕಾರಣಕ್ಕೋಸ್ಕರ. ಎಷ್ಟು ಚಿಕ್ಕ ಚಿಕ್ಕದ ಮನೆ ಇದೆ. ಯಾರು ಇಲ್ವಾ ಇಲ್ಲಿ? ಇಷ್ಟೊಂದು ಸಂಧಿ ಇದೆ. ಹಾಂ, ನಾನು ಸಣ್ಣಕ್ಕಿರೋನಿಗೆ ಪರವಾಗಿಲ್ಲ, ಹೆಂಗೋ ನುಕ್ಕೊಂಡು ಬರ್ತಾಯಿದ್ದೀನಿ. ದಪ್ಪಕ್ಕಿರೋ ಆಗ್ಬಿಟ್ಟಿದ್ರೆ ಬರೋಕ್ಕೆ ಆಗ್ತಾ ಇರಲಿಲ್ಲ. ಬಾಡಿಗೆ ಕಟ್ಟಬೇಕಾ ಇಲ್ಲಿ ನೀವು? ஆமாப்பா. ಎಷ್ಟು ಕಟ್ಟಬೇಕು? 1500. 1500 ತಿಂಗಳಿಗಾ? மாசம். ನೀರು ಅದೆಲ್ಲ ಹೆಂಗೆ ಸಿಗುತ್ತೆ? வெளியோ ಅಲ್ಲ ಬೋರ್ ಹಾಕ್ಸಿದಾರಲ್ಲ, ಯಾವ ಥರ? ಬೋರ್ವೆಲ್ రెండో வருது. ಕುಡಿಯ ನೀರು ಬೋರ್ವೆಲ್ ಎಷ್ಟು ವರ್ಷ ಅಂತ? ನಾನು 25 ಇಯರ್ಸ್. ಅವಾಗಿಂದ ನಿಂಗೆ ಆಯ್ತಾ? ಏನು ಡೆವಲಪ್ಮೆಂಟ್ ಏನೂ ಆಗಿಲ್ಲ? ಇಲ್ಲಪ್ಪ, ಅವಾಗಿಂದ ಹಿಂಗೆ ಐತೆ. கேஜிஎஃப் நந்து அம்மா வீடு. கல்யாணம் மேரேஜ் பண்ணி வந்ததுலேருந்து இங்கே தான் 25 வருஷம் இங்கே தான் இருக்கிறேன். ಫುಲ್ ಏರಿಯಾನೇ ವಿಜಯ್ ಫ್ಯಾನ್ಸಾ? ಫುಲ್ ಏರಿಯಾ ಇದೆ ವಿಜಯ್ ಫ್ಯಾನ್ಸ್. ಅದಕ್ಕೆ ಎಂಟ್ರೆನ್ಸ್ ಅಲ್ಲಿ ಅದಿರೋದು. ಅಲ್ಲ, ನಾವು ಮಿಡಲ್ ಕ್ಲಾಸ್ಗಿಂತ ಇಲ್ಲಿ ಕಡಿಮೆ. ಸೊ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಿಕ್ಕ ಜಾಗ ಇದೆ ಅಂತ. ಈ ಮನೆಗೆ ಡೋರ್ ಸಹ ಇಲ್ಲ. ಅದೇ ಚಿಕ್ಕ ಜಾಗದಲ್ಲಿ ಅಲ್ಲೇ ಹಾಲ್ ಇದೆ, ಅಲ್ಲೇ ಕಿಚನ್ನು, ಅಲ್ಲೇ ರೂಮು, ಮತ್ತು ಈ ಸೈಡಲ್ಲಿ ಬೀರಿದೆ ಕಬೋರ್ಡ್. ಏನು ಕಷ್ಟ ಇರ್ಬೋದಲ್ವಾ. ನಾವೇ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ ಕಷ್ಟ ಅಂದ್ಕೊಂಡಿರ್ತೀವಿ. ಇಲ್ಲಿ ಅದಕ್ಕಿಂತ ಕಷ್ಟ. ಇನ್ನು ಈ ಮನೆ ನೋಡೋದಾದ್ರೆ ಈ ಮನೇಲಿ 4 ಜನ ವಾಸ ಮಾಡ್ತಾರಂತೆ. ರೈಟ್ ಸೈಡಲ್ಲಿ ಕಿಚನ್ ಇದೆ, ಈ ಚಿಕ್ಕ ಹಾಲಲ್ಲೇ ಫ್ರಿಡ್ಜ್ ಕೂಡ ಇಟ್ಕೊಂಡಿದ್ದಾರೆ, ಬೆಡ್ ಕೂಡ ಇದೆ, ಅಲ್ಲೇ ಬೀರ್ ಕೂಡ ಇದೆ, ಮತ್ತು ಚಿಕ್ಕ ಟಿವಿ ಇದೆ ನೋಡ್ಬೋದು. ಸಂದಿಲು ಮನೆ ಐತೆ. ಅಣ್ಣ ಊಟ ಆಯ್ತಾ? ನಿಮ್ಗೆ ಯಾಕೆ ಬೇಕದು? ಊಟ ಆಯ್ತಾ? ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನೀವು ಚಿಕ್ಕ ವಯಸ್ಸಿಂದ ಇಲ್ಲೇ ಇದ್ದೀರಾ? ಇಲ್ಲಿ ಹೆಂಗೆ ಕರೆಂಟು ನೀರೆಲ್ಲ? ಮೀಟ್ರ್ ಇದೆ. ನೀರು ಆಚೆ ಹೋಗಿ ತೊಗೊಂಬರ್ಬೇಕಾ? ಇದೇ ಮನೆ, ಇಲ್ಲಿ ಸ್ನಾನ ಮಾಡ್ತೀನಿ, ಊಟ ಮಾಡ್ತೀನಿ. ಇದೇ ವಾಶ್ರೂಮು. ಅಯ್ಯಯ್ಯೋ, ಫುಲ್ ಬ್ಲಾಕು. ಮತ್ತು ಇಲ್ಲಿರೋರೆಲ್ಲ ಇಲ್ಲೇ ಸ್ನಾನ ಮಾಡೋದಂತೆ. ಬಟ್ ಹೇಗೆ ಸ್ನಾನ ಮಾಡ್ತಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ಯಾವ ವಾಶ್ರೂಮಲ್ಲೂ ಡೋರೇ ಇಲ್ಲ. ಬಟ್ ಒಂದು ವಾಶ್ರೂಮ್ ಅಂತೂ ಬ್ಲಾಕೇ ಆಗಿಬಿಟ್ಟಿದೆ. ಇಲ್ಲೇನು ನೋಡ್ತಾ ಇದ್ದೀರ ಒಂದು ಚಿಕ್ಕದಾಗಿ ತೊಟ್ಟಿ. ಈ ತೊಟ್ಟಿಯಲ್ಲಿ ವಾಟರ್ನ ಸ್ಟೋರ್ ಮಾಡ್ಕೋತಾರೆ. ಮತ್ತು ಅಲ್ಲಿ ನೋಡಿ ವಾಟರ್ ಬಾಟಲ್ನ ಟ್ಯಾಬ್ ಆಗಿ ಕನ್ವರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ. ಆ ಕ್ಯಾಪ್ನ ರಿಮೂವ್ ಮಾಡಿದ್ರೆ ನೀರು ಬರುತ್ತೆ. ಏನು ಐಡಿಯಾ ಯೂಸ್ ಮಾಡಿದಾರಲ್ಲ ಇವರು. ಇಲ್ಲೇ ಅನ್ಸುತ್ತೆ ವಾಟರ್ ಸಪ್ಲೈ ನೀರು ಬರೋದು.
ಇವನೇ ನಮಗೆ ಇಡೀ ಫುಲ್ಲು ಕಾಲೋನಿನ ಇಡೀ ಫುಲ್ ಸ್ಲಮ್ಮು ಗೈಡ್ ಮಾಡಿದ್ದು ಎಲ್ಲೆಲ್ಲಿ ಮನೆ ಇದೆ ಇವನೇ ಪರಿಚಯ ಮಾಡಿಸಿದ್ದು ನಮಗೆ. ನೀನೇ ಪರಿಚಯ ಮಾಡಿಸಿದ್ದು. ಎಲ್ಲರೂ ಹಾಯ್ ಅಂದ್ಬಿಡು. ಹಾಯ್. ಯಾವ ಸ್ಕೂಲ್ಗೆ ಹೋಗ್ತಾ ಇದೆಯಾ ನೀನು? ಪಾಟಿಟೋನ್. ಏನಂತ ನಿಮ್ಮ ಟೀಚರ್ ಹೊಡಿತಾರಂತೆ? ಸುಮ್ಮನೆ ಸುಮ್ಮನೆ ಹೊಡಿತಾರ ನಿಮ್ಮ ಟೀಚರ್? ಯಾಕೆ? ಗೊತ್ತಿಲ್ಲ ಅಂಕಲ್ ಅದನ್ನೇ. ನಾನು ಅಂಕಲ್ ಅಲ್ಲ ಕಣೋ, ಅವಾಗಿಂದ ಹೇಳ್ತಾ ಇದ್ದೀನಿ ಅಣ್ಣ ಕಣೋ, ಅಂಕಲ್ ತರ ಕಾಣಿಸ್ತಾ ಇದ್ದೀನಿ ನಾನು. ಮತ್ತೆ ಏನಂದ್ರೆ ಬಾಸು, ಇವೆಲ್ಲ ನೋಡ್ತಿದ್ರೆ, ಇವರ ಜೀವನಗಳನ್ನ ನೋಡ್ತಿದ್ರೆ ನಾವುಗಳು ಇರೋದ್ರಲ್ಲೇ ಖುಷಿ ಪಡ್ಬೇಕಾ ಇಲ್ಲ ಸಾಲ ಮಾಡಿ ತುಪ್ಪ ತಿನ್ಬೇಕಾ ಅನ್ನೋದೇ ಗೊತ್ತಾಗ್ತಿಲ್ಲ.